ಒಂದು ಮನೆಯಲ್ಲಿ ಮಗಳು ಅರ್ಧಂಬರ್ಧ ಡ್ರೆಸ್ ಹಾಕೊಂಡು ಪಾರ್ಟಿ ಹೋಗೋದಕ್ಕಾಗಿ ತನ್ನ ತಂದೆ ಮುಂದೆ ಪಾಸ್ ಆಗ್ತಾಳೆ. ತಂದೆ ಇದನ್ನು ನೋಡಿದಾಗ ತಂದೆಗೆ ಬೇಜಾರಾಗುತ್ತೆ. ತಂದೆ ಮಗಳನ್ನು ತಡೆದು ಅವಳ ಕೈಯಲ್ಲಿರುವ ಮೊಬೈಲನ್ನು ತಗೊಳ್ತಾರೆ. ಮಗಳೇ, ಈ ಮೊಬೈಲಿಗೆ ಎಷ್ಟು ಕೊಟ್ಟಿದ್ಯಾ ಅಂತ ಕೇಳ್ತಾರೆ. ಅದಕ್ಕೆ ಮಗಳು ಹೇಳ್ತಾಳೆ, ಅಪ್ಪ ಇದಕ್ಕೆ 10,000 ಕೊಟ್ಟಿದ್ದೇನೆ ಅಂತ. ಈ ಸ್ಕ್ರೀನ್ ಗಾರ್ಡಿಗೆ ಎಷ್ಟು ಕೊಟ್ಟಿದ್ಯಾ ಅಂತ ಕೇಳ್ತಾರೆ. ಅದಕ್ಕೆ 150 ರೂಪಾಯಿ ಕೊಟ್ಟಿದ್ದೇನೆ ಸ್ಕ್ರೀನ್ ಗಾರ್ಡಿಗೆ ಅಂತ. ಅದಕ್ಕೆ ಹಿಂದಿನ ಕವರಿಗೆ ಎಷ್ಟು ಕೊಟ್ಟಿದ್ಯಾ ಅಂತ. ಅದಕ್ಕೆ 300 ರೂಪಾಯಿ ಕವರ್ ಹಾಕಿಸಿದ್ದೀನಿ ಹಿಂದಿಂದು ಅಂತ. ಇಷ್ಟೆಲ್ಲ ಯಾಕೆ ಹಾಕಿದ್ಯಾ, ಸ್ಕ್ರೀನ್ ಗಾರ್ಡು ಬ್ಯಾಕ್ ಕವರ್ ಎಲ್ಲ ಯಾಕೆ ಹಾಕಿದ್ಯಾ ಅಂತ ಕೇಳಿದಾಗ ಆಕೆ ಹೇಳ್ತಾಳೆ, ಮೊಬೈಲಿಗೆ ಸ್ಕ್ರ್ಯಾಚ್ ಆಗಬಾರ್ದು ಅಂತ ಹಾಕಿದ್ದೀನಿ ಅಪ್ಪ ಅಂತ ಹೇಳ್ತಾರೆ. 10,000 ಮೊಬೈಲಿಗೆ ಇಷ್ಟೆಲ್ಲ ಖರ್ಚು ಮಾಡಿದ್ದೀಯಾ ಸ್ಕ್ರ್ಯಾಚ್ ಆಗಬಾರ್ದಂತ. ನೀನು ನನಗೆ ಬೆಲೆ ಕಟ್ಟಲಾಗದಷ್ಟು ಮೌಲ್ಯದ ಆಸ್ತಿ ನನಗೆ, ನನ್ನ ಮುದ್ದಿನ ಮಗಳಲ್ವಾ, ನಿನ್ನ ಮೈ ಸ್ಕ್ರ್ಯಾಚ್ ಆಗಬಾರ್ದಂದ್ರೆ ನೀನು ಹೇಗಿರಬೇಕು, ಯಾವ ಡ್ರೆಸ್ ಹಾಕ್ಕೊಳ್ಬೇಕು ಅಂತ ಆ ತಂದೆ ಕೇಳ್ತಾರೆ. ಅದಕ್ಕೆ ಮಗಳಿಗೆ, ಹೌದು ನನಗೆ ಮೈ ತುಂಬ ಬಟ್ಟೆ ಧರಿಸಬೇಕು ಅಪ್ಪ ಅಂತ ಹೋಗಿ ಡ್ರೆಸ್ ಚೇಂಜ್ ಮಾಡಿ ಬಂದು ತಂದೆ ಮುಂದೆ ನಿಲ್ತಾಳೆ. ತಂದೆ ಖುಷಿಯಿಂದ ಈಗ ಹೋಗಮ್ಮ ಪಾರ್ಟಿಗೆ ಅಂತ ಕಳಿಸಿಕೊಡ್ತಾರೆ. ಇದರ ತಾತ್ಪರ್ಯ ಏನೆಂದರೆ, ನಾವು ನಮ್ಮ ಮಕ್ಕಳಿಗೆ ಯಾವ ರೀತಿಯಲ್ಲಿ ಹೇಳಬೇಕು, ಯಾವ ಉದಾಹರಣೆ ಕೊಟ್ಟು ತಮ್ಮ ಮಕ್ಕಳಿಗೆ ಹೇಳಬೇಕು ಅನ್ನೋದು ಈ ವಿಡಿಯೋದ ತಾತ್ಪರ್ಯ. ನಾವು ಡೈರೆಕ್ಟಾಗಿ ಹೇಳಿದರೆ ಯಾವ ಮಕ್ಕಳು ಕೇಳುವ ಸಿಚುವೇಶನಲ್ಲಿ ಈಗ ಇರಲ್ಲ. ಹೇಳೋ ರೀತಿಯಲ್ಲಿ ಹೇಳಿದರೆ ಎಲ್ಲ ಮಕ್ಕಳು ಕೇಳ್ತಾರೆ ಅನ್ನೋದು ಈ ವಿಡಿಯೋದ ತಾತ್ಪರ್ಯ.